नमस्कार, मैं हूं आपके साथ सुहानी बहुगुना और आप देख रहे हैं पल्स 24 न्यूज। हुगली में फिर गूंजी पुलिस की बंदूक। कल देर रात गैंगवार मामले को लेकर कसाबा थाने में एक घटना घटी जहां आरोपी को गिरफ्तार करने गए पुलिस कर्मियों पर हमला कर भागने की फिराक में रहे उपद्रवी शीटर को पुलिस ने पैर में गोली मारते हुए गिरफ्तार किया। राउडी शीटर आफ्ताब पर कराड़ी गुड्डा पुलिस को गोली मारने का आरोप है। कसाबा थाने की पुलिस ने शिकायत दर्ज कर आरोपी को गिरफ्तार कर लिया था, लेकिन इस समय इंस्पेक्टर राघवेंद्र हल्लूर की टीम बुधरा संघी रोड पर आरोपी आफ्ताब करा डुगुड्डा को गिरफ्तार करने गई थी, लेकिन इस बार आफ्ताब ने पुलिसकर्मी राजू राठौड़ पर हमला कर दिया। जवाबी फायरिंग में आफ्ताब के पैर में गोली मारते हुए इसे गिरफ्तार कर लिया गया है। पुलिसकर्मियों समेत घायल आरोपियों का इलाज किम्स अस्पताल में चल रहा है। फिलहाल घटना की सूचना पर हुबली धारवाड़ कमिश्नर एन शशि कुमार ने किमसाड़ा अस्पताल का दौरा किया और घायल कर्मचारियों के स्वास्थ्य के बारे में जानकारी ली। मीडिया से बातचीत के दौरान उन्होंने बताया, सदर सोफा बहती पार्क के पास दो समूहों के बीच नशे में मारपीट हुई थी। इसमें जावुरा व्यापारी टीम ने दूसरी टीम पर हमला कर दिया था। इस संबंध में दो समूहों ने जवाबी शिकायत दर्ज कराई थी। इन मामलों के सिलसिले में रात भर में 7 लोगों को गिरफ्तार किया गया है, लेकिन आफ्ताब ने बुधरा संघी के पास स्टाफ पर हमला किया और जवाबी फायरिंग में स्टेशन इंस्पेक्टर द्वारा उसके पैर में गोली मारी गई। ಹುಬ್ಳಿ ನಗರದ ಕಸ್ಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂತಹ ಸದರ್ ಸೋಫಾ ಬ್ಯಾಹಟ್ಟಿ ಪಾರ್ಕ್ ಇಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ 2 ಗುಂಪುಗಳ ನಡುವೆ ಸಂಘರ್ಷ ಆಗಿದೆ. 2 ಗುಂಪುಗಳ ನಡುವೆ ಆದಂಥ ಸಂಘರ್ಷದಲ್ಲಿ ಜಾವೂರ್ ವ್ಯಾಪಾರಿ ಅನ್ನುವಂಥ ವ್ಯಕ್ತಿ ಗಂಭೀರವಾಗಿ ಗಾಯ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಯತ್ನದ ಮತ್ತು ರೈಟಿಂಗ್ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಆ ಪ್ರಕರಣದ ವಿವರವನ್ನು ನಾವು ಕೈಗೆತ್ತಿಕೊಂಡು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಇವ್ರುಗಳು ಆ್ಯಕ್ಚುಲಿ ಜಾವೂರ್ ಮತ್ತು ಅವನ ಅಸೋಸಿಯೇಟ್ಸ್ ಏನಿದ್ದಾರೆ ಅವ್ರುಗಳು ಇನ್ನೊಂದು ಗುಂಪಿನ ಕೆಲ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡೋದ್ರ ಮುಖಾಂತರ ಕೃತ್ಯ ಪ್ರಾರಂಭ ಆಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಸೊ ಹಂಗಾಗಿ ಕೇಸ್ ಕೌಂಟರ್ ಕೇಸ್ 2 ಕೇಸನ್ನು ನಾವು ದಾಖಲು ಮಾಡ್ಕೊಂಡಿದ್ದೀವಿ. 2 ಕೇಸಲ್ಲಿ ಕೊಲೆ ಪ್ರಯತ್ನದ ಪ್ರಕರಣಗಳು ಮತ್ತು ಮಾರಕಾಸ್ತ್ರಗಳನ್ನು ಉಪಯೋಗಿಸ್ಕೊಂಡಿರುವಂಥ ಪ್ರಕರಣಗಳ ಅಡಿಯಲ್ಲಿ ನಾವು ಆ್ಯಕ್ಟ್ ಅಡಿಯಲ್ಲಿ ಆರ್ಮ್ಸ್ ಆ್ಯಕ್ಟ್ ಮತ್ತು BNS ಅಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಈ ಪ್ರಕರಣದ ಜಾವೂರಿ ಅವನ್ನ ಏನು ಕೊಲೆ ಪ್ರಯತ್ನದ ಪ್ರಕರಣ ಇತ್ತು, ಆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಸೇರಿದಂತೆ ಎಲ್ಲ ಆರೋಪಿಗಳನ್ನು ರಾತ್ರೋರಾತ್ರಿ ಕಾರ್ಯಾಚರಣೆ ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸುಮಾರು 6 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಬ್ಬ 7ನೇ ಆರೋಪಿ ಅಂದರೆ A7 ಅಂತಲ್ಲ, ಆರೋಪಿಗಳಲ್ಲಿ ನಮ್ಮ ವಶಕ್ಕೆ ಸಿಗೋರಲ್ಲಿ 7ನೇವನಾದಂಥ ಒಬ್ಬ ಆಫ್ತಾಬ್ ಕರಡಿಗುಡ್ಡ ಅನ್ನುವಂಥ ವ್ಯಕ್ತಿ ಇವತ್ತು ಬೆಳಗ್ಗೆ ಸುಮಾರು 10 ಕಾಲ ಸಮಯದಲ್ಲಿ ಬುಡಸಿಂಗ್ರಿ ಅನ್ನುವಂಥ ಒಂದು ಏರಿಯಾ, ಇದು ಕೂಡ ಕಸ್ಬಾಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ, ಆ ರಿಂಗ್ ರೋಡಿಂದ ಬಲಭಾಗದಲ್ಲಿ ಬುಡ್ರಸಿಂಗಿ ಅನ್ನುವಂಥ ಒಂದು ಏರಿಯಾದಲ್ಲಿ ಅವನು ಸೇರಿದಂತೆ ಇತರೆ ಆರೋಪಿಗಳಿದ್ದಾರೆ ಅನ್ನೋ ಮಾಹಿತಿ ಕಲೆ ಹಾಕಿ ಅವನ್ನ ವಶಕ್ಕೆ ತಗೊಳ್ಳೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ನಮ್ಮ PSI ವಿಶ್ವನಾಥ್ ಅನ್ನುವಂಥವ್ರು ಒಂದು ಏರ್ ಫೈರ್ ಮಾಡಿ ನಂತರ ಅವನ್ನ ವಶಕ್ಕೆ ತಗೊಳ್ಳಿಕ್ಕೆ ಅಂತಂದು ಒಂದು ರೌಂಡ್ ಅವನ್ನ ಕಡೆ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಅವನ ಕಾಲಿಗೆ ಗುಂಡು ತಾಗಿ ಅಲ್ಲೇ ಕೊಲ್ಯಾಪ್ಸ್ ಆಗಿದ್ದಾನೆ. ಅವನ್ನ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಈ ಒಂದು ಘಟನೆಯಲ್ಲಿ ನಮ್ಮ ರಾಜು ರಾಥೋಡು ಮತ್ತು ಪಾಲಯ್ಯ ಮತ್ತು ಹಜರತ್ ರಾಂಪುರ್ ಅನ್ನುವಂಥ 3 ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಪೆಟ್ಟಾಗಿದೆ. ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ಇದು ಬೇಸಿಕಲಿ ಇವರು ತಮ್ಮ ಹಿಂದಿನ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ನಮಗೆ ಕಂಡು ಬಂದಿದೆ. ಈ ಆಫ್ತಾಬ್ ಕರಡಿಗುಡ್ಡ ಏನಿದ್ದಾನೆ, ಇವನ ಬ್ರದರ್ ಒಬ್ಬ ಶಾಬಾದ್ ಕರಡಿಗುಡ್ಡ ಅಂತಿದ್ದಾನೆ. ಅವನು 2022ರಲ್ಲಿ ಈ ಜಾವೂರ್ ಏನಿದ್ದಾನೆ ಅವನ ಒಬ್ಬ ಜೊತೆ ಇದ್ದಂಥ ಜಾಫರ್ ಅನ್ನೋಂಥ ವ್ಯಕ್ತಿದು ಕೊಲೆ ಮಾಡಿರ್ತಾನೆ. ಮತ್ತು ಈ ಜಾವೂರ್ ಏನಿದ್ದಾನೆ ಇವನು 2024 ಮಾರ್ಚ್ ಅಂದರೆ ಇದೇ ವರ್ಷ ಮಾರ್ಚ್ ತಿಂಗಳಲ್ಲಿ ಗಡಿಪಾರು ಮಾಡಿದ್ದಾರೆ. ಇವಾಗ ಯಾರು ಇಂಜೂರ್ ಆಗಿ ಆಸ್ಪತ್ರೆ ಇದ್ದಾನಲ್ಲ ಇವನಿಗೆ ಗಡಿಪಾರು ಮಾಡಿದ್ದಾರೆ. ರಾಯಚೂರು ನೇತಾಜಿ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇರಬೇಕು ಅಂತ ಗಡಿಪಾರು ಕೂಡ ಬ್ರೇಕ್ ಮಾಡಿ ಅವನು ನಿನ್ನೆ ಇಲ್ಲಿ ಬಂದಿರೋದ್ರ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸೊ 2 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು
ಎರಡೂ ಪ್ರಕರಣದಲ್ಲಿ ಆರೋಪಿಗಳನ್ನು ಇನ್ನೂ ಹೆಚ್ಚುವರಿಯಾಗಿ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಸರ್, ಈಗ ಹುಬ್ಬಳ್ಳಿಯಲ್ಲಿ ಎಷ್ಟು ಪರಿಣಾಮಕಾರಿ ಕೇಸ್ ನಡೀತಾ ಇದೆ. ಪುಡಿ ರೌಡಿಗಳ ಇದು